ಹೆಚ್ಚಾಗುತ್ತದೆ. ಅಪ್ಪಿತಪ್ಪಿ ಒಂದು ಹೆಣ್ಣು ತಪ್ಪು ಮಾಡಿದರೂ ಸಂತೈಸಿಕೊಳ್ಳುವ ಮನೋಭಾವನೆ ಇರುತ್ತದೆ. ಮೇಲಾಗಿ ತಂಗಿ ಮಗ ವರೋಪಚಾರ ಏನಾದರೂ ಮಾತಾಡಿದೀಯಾ? ವರೋಪಚಾರ ವರದಕ್ಷಿಣೆ ಅಂತ ಏನಿಲ್ರಿ. ನನ್ನ ತಂಗಿಗೆ ನನ್ನ ಮಗಳನ್ನ ತಗೋಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದಲ್ರಿ ಅವರ. ನನ್ನ ಮನೆಗೆ ಬಂದು ಎಣ್ಣ ನಿನ್ನ ಮಗಳನ್ನ ನನ್ನ ಮಗ ಕೊಟ್ಟುಬಿಟ್ರೆ ಸಾಕಪ್ಪ, ಅದು 10 ತೊಲೆ ಬಂಗಾರ ಕೊಟ್ಟಂಗೆ ಆಕೈತು ಅಂತ ಹಿರಿ 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 ಇಕ್ಕಿಬಿಟ್ಟಲ್ರಿ. ಅದಕ್ಕೆ ನನ್ನ ತಂಗಿ ಮಗ ನನ್ನ ಮಗಳನ್ನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿ ನಿನಗೇನು 10 ಮಕ್ಕಳಿಲ್ಲ, ಇರುವುದು ಒಬ್ಬಳೆ ಮಗಳು. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಬರೀ ಕೈಯಿಂದ ಕಳಿಸ್ಬಾರ್ದು, ಕೊನೆಯವರೆಗೂ ನೆನಪುಳಿಯುವಂತ ನೆನಪಿನ ಕಾಣಿಕೆಯನ್ನು ಕೊಟ್ಟು ಕಳಿಸ್ಬೇಕು. ಇರ್ಲಿ, ಆ ಭಾರ ನಾವು ಬಿಡು, ಆ ಕೆಲಸವನ್ನು ನಾವು ಮಾಡಿ ಮುಗಿಸ್ತೀವಿ. ಏನಂತೀರ್ರಿ? ಹೌದು ಮಹಾದೇವಿ, ಹೌದು, ನೀನು ಹೇಳಿದ್ದು ನಿಜವಿದೆ. ರುದ್ರ ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದಾನೆ. ಅವನ ಮಗಳ ಮದುವೆ ಮಂಟಪದಲ್ಲಿ ಅವನ ಮಗಳಿಗೂ ಮತ್ತು ಅಳಿಯನಿಗೂ ಚಿನ್ನದ ಸರ ಹಾಕಿ ಮೈ ತುಂಬಾ ಬಟ್ಟೆ ಮಾಡಿದರಾಯ್ತು. ನೋಡು ರುದ್ರ, ನಿನ್ನ ಮಗಳ ಮದುವೆ ವ್ಯವಸ್ಥೆಯಾಗಿ ಈ 50,000 ರೂಪಾಯಿ ಕೊಡ್ತಾ ಇದ್ದೀನಿ. ಈ 10 ಜನರು ಮೆಚ್ಚಿಕೊಳ್ಳುವಂತೆ ನಿನ್ನ ಮಗಳ ಮದುವೆಯನ್ನು ಮಾಡಬೇಕು. ಬ್ಯಾಡ್ರಿ ಅಪ್ಪ, ದುಡ್ಡು ಕೊಟ್ಟು ನನ್ನ ಮೇಲೆ ಭಾರ ಹೊರಿಸ್ಬೇಡ್ರಿ ಅಪ್ಪ. ಆ ಭಗವಂತ ನನಗೆ ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟಾಗ ಮಾಡಿ ಮುಗಿಸ್ತೀನಿ. ದುಡ್ಡು ಕೊಡ್ಬೇಡ್ರಿ ಅಪ್ಪ. ದುಡ್ಡಿಗಿಂತ ದೊಡ್ಡ ಮನಸ್ಸಿರೋ ನೀವಿಬ್ರು ಬಂದು ನನ್ನ ಮಗಳ ತಲೆ ಮೇಲೆ ನಾ ತತ್ತಿಕಾಳು ಹಾಕಿಬಿಟ್ರ ಅದ ನನಗೆ ಕೋಟಿ ರೊಕ್ಕ ಕೊಟ್ಟು ಸಂತೋಷ ಆಕತ್ರಿ ಅವರ. ರುದ್ರ, ನೀನು ಸ್ವಾಭಿಮಾನಿ ಅಂತ ನಮಗೆ ಗೊತ್ತು. ಇಂತಹ ವಿಷಯದಲ್ಲಿ ಸಂಕೋಚ ಪಡಬಾರದು. ಮದುವೆ ಮುಂಜೆ ಅಂದ ಮೇಲೆ ಹೆಚ್ಚು ಕಡಿಮೆ ದುಡ್ಡು ಬೇಕಾಗುತ್ತದೆ. ಅದು ಅಲ್ಲದೆ ನಾವು ಕೊಡ್ತಾ ದುಡ್ಡು ನಿನ್ನ ಸಾಲ ಅಂತ ಕೊಡ್ತಾ ಇಲ್ಲ. ನೀನು ಈ ಮನೆಯ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕಾಗಿ ಕೊಡ್ತಾ ಇದ್ದೀವಿ. ಹೌದಪ್ಪ, ಪಾಪ ತಾಯಿಯ ಮಗಳು. ನಾವೇ ತಂದೆ ತಾಯಿಯಾಗಿ ನಿಂತು ನಿನ್ನ ಮಗಳ ಮದುವೆನ ಮಾಡಿಕೊಡ್ತೀವಿ. ಹಣ ಬೇಡ ಅಂತ ಹೇಳ್ಬೇಡ, ಕೊಡ್ರಿಲ್ಲ ಹಣವನ್ನ. ಅಲ್ರಿ, ದುಡ್ಡು ಕೊಟ್ಟಿನಿ ಅಂತ ಮತ್ತೆ ಮದುವೆ ಬರೋದು ಮರ್ತು ಬಿಟ್ಟಿರಿ ಅವರ. ನೀವೇನಾದ್ರೂ ಮದುವೆ ಬರಲಿಲ್ಲ ಅಂದ್ರ ಇನ್ನೊಂದ್ಸಲ ನಾನು ನಿಮ್ಮ ಮನೆ ಕಡೆ ಹೆಚ್ಚು ಹಾಕಲ್ಲ ನೋಡ್ರಿ. ಎಂತಹ ಹುಚ್ಚಪ್ಪನ ನೀನು, ಎಂತಹ ಹುಚ್ಚಪ್ಪನ ನೀನು. ನಿನ್ನ ಮಗಳ ಮದುವೆ ತಪ್ಪಿಸರೆ ನೋಡಿದ ಜನ ಏನಂದಾರು? ಧನರಾಜನಿ ರುದ್ರ ಒಂದೇ ಮನೆ ಅಣ್ಣ ತಮ್ಮಂದಿರು ಹಾಗೂ ಒಂದೇ ತಂದೆಯ ಮಕ್ಕಳು ಇದ್ದಂತೆ ತಿಳಿದುಕೊಂಡಿದ್ದಾರೆ ಈ ಊರಿನ ಜನ. ಹೀಗಿದ್ದಾಗ ನಿನ್ನ ಮಗಳ ಮದುವೆ ತಪ್ಪಿಸರೆ ಬಹಳಷ್ಟು ನಮಗೆ ಇದಾಗುತ್ತದೆ. ರುದ್ರ, ಇದು ನಿನ್ನ ಮಗಳ ಮದುವೆ ಅಲ್ಲ, ಇದು ನನ್ನ ಮಗಳ ಮದುವೆ. ಖಂಡಿತವಾಗಿಯೂ ನಿನ್ನ ಮಗಳ ಮದುವೆಗೆ ಬಂದೇ ಬರುತ್ತೇವೆ. ಬಹಳ ಸಂತೋಷ ಆತ್ರಿಪ್ಪ. ನೀವಿಬ್ರು ನನ್ನ ಮಗಳ ಮದುವೆ ಬರುತ್ತೆ ಅಂತ ಹೇಳಿದ್ದು ನನಗೆ ಬಹಳ ಸಂತೋಷ ಆಯ್ತು. ಅಂದಂಗ ದಣ ಮತ್ತೆ ನನ್ನ ಮಗಳ ಮದುವೆಗೆ ನಮ್ಮ ಸಣ್ಣಿ ಮಧ್ಯಶಪ್ಪನ್ನು ಕರೆಸ್ಬೇಕಲ್ರಿ. ಅದಕ್ಕೆ ಯಾಕಪ್ಪ ಚಿಂತೆ ಮಾಡ್ತೀಯ? ಮದುವೆ ಇನ್ನು 4 ದಿವಸ ಇದೆ ಅಂದಾಗ್ಲಿ ಅವ್ರಿಗೊಂದು ಫೋನ್ ಮಾಡಿದ್ರೆ ಸಾಕು, ಅವರನ್ನ ಕರೆಸಿದ್ರೆ ಆಯ್ತು ಬಿಡು. ನೀನೇಕೆ ಫೋನ್ ವಿಷಯ ತಿಳಿಸ್ತಿ? ಇನ್ನು 10-15 ದಿವಸಗಳಲ್ಲಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಇದೇ ಊರಿಗೆ ಬರುತ್ತಾನೆ. ಅವನು ಬಂದ ಮೇಲೆ ಅವನನ್ನು ಕರೆದುಕೊಂಡು ಹೋದರಾಯ್ತು. ಇನ್ನೇಕೆ ಫೋನ್ ವಿಷಯ ತಿಳಿಸ್ತಿ? ಅಂತೂ ದೇವ್ರು ಕೂಡಿಸ್ದಂಗ 3 ಜನನು ನನ್ನ ಮಗಳ ಮದುವೆ ಬರಕತ್ತಿರಲ್ರಿಪ್ಪ. ನನಗಂತೂ ಹುಗ್ಗಿ ಉಂಡೋರ್ ಸಂತೋಷ ಆಯ್ತು ನೋಡ್ರಿ ಅಪ್ಪ. ಅವರ ನಾನಿನ್ನೂ ಮದುವೆ ಸಿದ್ಧತೆ ಬಹಳ ಮಾಡೋದೈತಿ. ಇನ್ನು ಹಂದ್ರದವ್ರಿಗೆ ಹೇಳ್ಬೇಕು, ವಾಲ್ಗದವ್ರಿಗೆ ಹೇಳ್ಬೇಕು, ಇನ್ನು ಸಿದ್ಧತೆ ಮಾಡೋದೈತಿ, ಲಗ್ನ ಪತ್ರ ಹಂಚ್ಬೇಕು. ಅದಕ್ಕೆ ನನಗೆ ಹೋಗಕ್ಕೆ ಅಪ್ಪಣೆ ಕೊಡ್ರಿ. ಸರಿ ಸರಿ, ಹೋಗಿ ಬಾ ರುದ್ರ. ಬರ್ತೇನೆ, ಎಲ್ಲ ವ್ಯವಸ್ಥೆ ಮಾಡಿಕೋ. ಎಲ್ಲ ಮಾಡ್ತೀನಿ. ಸರಿ ಮಹಾದೇವಿ, ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೇನೆ. ಆದಷ್ಟು ಬೇಗನೆ ಬನ್ನಿ. ಸರಿ, ಹೋಗಿ ಬರ್ತೇನೆ. ಸರಿ. ಹೆತ್ತಪ್ಪನ ಆಜ್ಞೆಯಂತೆ ಹಿಂದೆ ಊರಿಗೆ ಹೊರಟು ಬಾ ಎಂದು ನಮ್ಮ ತಂದೆಯವರು ಪತ್ರವನ್ನು ಬರೆದಿದ್ದಾರೆ. ನಾನು ಕೂಡ ಊರಿಗೆ ಹೋಗುವ ಸಿದ್ಧತೆಯಲ್ಲೇ ಇದ್ದೇನೆ. ಆದರೆ ಇಷ್ಟು ಹೊತ್ತು ಅವರು ಅರವಿಂದ್ ಎಲ್ಲಿದ್ದಾನೆ ಅಂತಾನೆ
ಯಾರು ನೀವು ಯಾರಂದ್ರೆ ಬೇರೆ ಯಾರು ಕೂಡ ನನ್ನನ್ನು ಮುಟ್ಟುವಂತ ಹಕ್ಕಿ ಯಾರಿಗೂ ಇಲ್ಲ. ಅಂಥದ್ರಲ್ಲೂ ಒಂದು ನೀವು ನನ್ನ ಮುಟ್ಟುವಂತ ಧೈರ್ಯವನ್ನು ಮಾಡಿದ್ದೀರಿ ಅಂದ್ರೆ ಈ ನನ್ನ ಹೃದಯನ ಕದ್ದ ಅರವಿಂದ್ ನೀವೇ ಇರಬೇಕು. ಹೌದು ನಲ್ಲೆ, ನಾನೇ ಅಂತ ನಿನಗೆ ಗೊತ್ತಾಯ್ತು? ನೋಡಿ, ನೀವು ದೂರವಿದ್ರು ಕೂಡ ನೀವೇ ನನ್ನ ಅರವಿಂದ್ ಎಂದು ಈ ನನ್ನ ಹೃದಯದ ಬಳಿತ ಕೂಗಿ ಹೇಳ್ತಾ ಇದೆ. ಅಂಥದ್ರಲ್ಲಿ ನಾನು ನಿಮ್ಮನ್ನ ಕಂಡಿಡಿಯೋದಕ್ಕೆ ಇರೋದಕ್ಕೆ ಸಾಧ್ಯವಾದ್ರೆ ಇರ್ತೇನೆ. ಹೌದೇ ಅಂಬಿಕಾ, ಅರ್ಜೆಂಟ್ ಬರ್ಬೇಕಂತ ಹೇಳಿದೆ. ಯಾಕೆ ಅಂದ್ರೆ ನೋಡಿ, ನಮ್ಮ ತಂದೆಯವರು ಪತ್ರವನ್ನು ಬರೆದಿದ್ದಾರೆ. ಹಿಂದೆ ನಾನು ಊರಿಗೆ ಹೋಗ್ಬೇಕು ಅಂತ ಆ ವಿಚಾರವಾಗಿ ನಿಮಗೆ ತಿಳಿಸ್ ಹೋಗೋಣ ಅಂತ ಬಂದೆ. ಯಾಕೆ ಅಷ್ಟೊಂದು ಭಯ? ನಮ್ಮ ಮದುವೆ ಆಗುವವರೆಗೆ ಮಾತ್ರ ನೀನು ನಿಮ್ಮ ಮನೆಯಲ್ಲೇ ಇರ್ತೀಯ. ಮದುವೆ ಮುಗಿದ ತಕ್ಷಣ ನೀನು ನಮ್ಮ ಮನೆಗೆ ಬರ್ತೀಯ. ಇನ್ನು ಏನಿದ್ದರೂ 15-20 ದಿವಸ ಮಾತ್ರ. ನೋಡಿ, ಮತ್ತೆ ನಮ್ಮ ಮದುವೆ ಮುಗಿದ ತಕ್ಷಣ ನಾನು ನಮ್ಮ ಮುಖ ಕಾಣಿಸುವೆಯಲ್ಲ. 15 ದಿನ ಅನ್ನೋದು 15 ನಿಮಿಷವೇ ಆಗಲಿ, ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ಈ ನನ್ನ ಮನಸ್ಸು ಏನೇನು ಹೇಳುತ್ತದೆ? ಅಲ್ಲ ಅಂಬಿಕಾ, ಅಕಸ್ಮಿತವಾಗಿ ನಾನು ಇವತ್ತೇ ಸತ್ತು ಹೋದರೆ? ನೋಡಿ, ದಯವಿಟ್ಟು ಅಂತ ಮಾತನ್ನ ಮಾತಾಡಬೇಡಿ. ನೋಡಿ, ಒಂದು ವೇಳೆ ನೀವೇನಾದ್ರೂ ಸತ್ತು ಹೋದ್ರೆ ನಾನು ಖಂಡಿತವಾಗ್ಲೂ ಬದುಕಿರ್ತೀನಿ ಅಂತ ತಿಳ್ಕೊಳ್ತೀನಿ. ಅದೇ ಕೊರಗಿನಲ್ಲಿ ಪ್ರತಿನಿತ್ಯವೂ ಕೂಡ ಕೊರಗಿ ಸತ್ತು. ಒಂದು ವೇಳೆ ಆ ರೀತಿ ಆಗದೆ ಇದ್ರು ಕೂಡ ನೀವು ಸತ್ತ ಕ್ಷಣವೇ ನಾನು ಕೂಡ ವಿಷವನ್ನು ಸೇವಿಸಿ ಆಗಲೇ ಸತ್ಯ. ಅಂಬಿಕಾ, ಏನದು? ಹೌದು ಅರವಿಂದ್, ನೋಡಿ, ಒಂದು ಹೆಣ್ಣು ಹಲವಾರು ಆಸೆಗಳನ್ನ ಹೊತ್ತಿರ್ಬೋದು, ಆದ್ರೆ ಒಬ್ಬರಿಗೆ ಮಾತ್ರ ಮನಸ್ಪೂರ್ವಕವಾಗಿ ಮನಸ್ಸನ್ನು ಕೊಡೋದಕ್ಕೆ ಸಾಧ್ಯ. ನೀವಿಲ್ಲದೆ ಹೋದ್ಮೇಲೆ ಒಂದು ಹೆಣ್ಣು ಬದುಕಿದ್ರೆ ತಾನೇ ನೀವಿಲ್ಲದೆ ಈ ಬದುಕೋದಕ್ಕಿಂತ ನೀರಿಲ್ಲದೆ ಮೀನು ಬದುಕಿದಂತೆ ಆಗುತ್ತೆ. ನಾನು ಅಷ್ಟೇ ಅಂಬಿಕಾ, ನನ್ನ ಪ್ರಾಣವೇ ನೀನಾಗಿರುವಾಗ ನೀನಿರದೆ ನಾನು ಬದುಕಲು ಸಾಧ್ಯವಿಲ್ಲ. ನಮ್ಮ ಪ್ರೇಮವೇನಾದರೂ ಪ್ರಳಯವಾದರೆ ಬದುಕಲ್ಲಂತ ನನಗೆ ಚೆನ್ನಾಗಿ ಗೊತ್ತು. ಇದೆಲ್ಲವನ್ನು ಬಲ್ಲ ಭಗವಂತನಾಟ. ನಮ್ಮ ಪ್ರೀತಿಯನ್ನು ಸಂಗಮಗೊಳಿಸಲು ಮದುವೆಯನ್ನು ಮುಂದೂಡಲಿಲ್ಲ. ಎಲ್ಲವೂ ನಮ್ಮ ಮನದಾಸೆ ಅಂತ ನಡೆದು ಹೋಗ್ತಾ ಇದೆ, ಅಷ್ಟೇ ಸಾಕು. ಅರವಿಂದ್, ನೋಡಿ, ಈಗ ಬಸ್ಸಿಗೆ ಹೊತ್ತಾಗ್ತಾ ಇದೆ. ಅದಾದ್ರೆ ನೀವು ಮದುವೆಗೆ ಯಾರ್ಯಾರು ಬರ್ತೀರಾ ಅಂತ ತಿಳಿಸ್ತೀರಾ? ನೋಡು ಅಂಬಿಕಾ, ನಾನಂತೂ ಬರ್ಬೇಕಲ್ಲ. ನೀವು ಬಂದ್ರೆ ನಾನು ಒಬ್ಬಳೆ ಮದುವೆ ಆಗೋದಕ್ಕೆ ಸಾಧ್ಯನಾ? ಹೌದಲ್ಲವೇ? ನೋಡು ಅಂಬಿಕಾ, ನಮ್ಮ ಮದುವೆಗೆ ನಾನು, ನಮ್ಮ ಸ್ನೇಹಿತರು, ಬಂಧು ಬಳಗ ಎಲ್ಲರೂ ಸೇರಿ ನಿಮ್ಮ ಊರ ಮುಂದುಗಡೆ ಇರುವ ಗಾದಿಲಿಂಗೇಶ್ವರ ಗುಡಿ ಹತ್ತಿರ ಬಂದು ಬಿಡ್ತೇವೆ. ನಮ್ಮ ಮದುವೆ ಮುಗಿದ ತಕ್ಷಣ ನಿನ್ನನ್ನು ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗಬೇಕೆಂಬ ನನ್ನ ಆಸೆ. ಹಾಗಾದ್ರೆ ಮಧುಚಂದ್ರಕ್ಕೆ ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ? ನೋಡು ಅಂಬಿಕಾ, ಗೋವಾ ಅಥವಾ ಊಟಿ ಅಂತ ನಿರ್ಧಾರ ಮಾಡಿದ್ದೇನೆ. ಏಕೆಂದರೆ ಬಯಲು ಸೀಮೆಯ ನಿಸರ್ಗದ ವನ, ಆ ಸೊಬಗಿನ ಸೌಂದರ್ಯದ ಶ್ರೀಗಂಧದ ಪರಿಮಳದಷ್ಟು ಹರಿಯುವ ನಾದಾದ ಅಲೆಗಳ ಅರಳುವ ಕೆಮ್ಮಣ್ಣದ ಕಿರಣಗಳು, ಆ ಕೆಮ್ಮಣ್ಣದ ಕಿರಣಗಳಲ್ಲಿ ಹಾರಾಡುವ ಹಕ್ಕಿಗಳ ಹಂಬಲವು ಇಂಪಾದದಿಂದ ಇಷ್ಟೊಂದು ರಮ್ಯವಲ್ಲ. ಆ ಸಮಯದಲ್ಲಿ ನದಿಯ ದಂಡದ ಮೇಲೆ ನಾವಿಬ್ಬರು ಅಪ್ಪಿಕೊಂಡು ನಿಲ್ಲುವ ಭಾವಚಿತ್ರ ನಿಜಕ್ಕೂ ಪ್ರೇಮ ಸಂಕೇತವಾಗಬಹುದು. ನೋಡಿ, ಈ ನಿಮ್ಮ ಆಸೆಗಳೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥಿಸ್ತೀನಿ. ಅಂತ ಹಾಗೆ ಹೊತ್ತಾಯ್ತು, ನಾನಿನ್ನು ಬರ್ಲೇನು? ಹೋಗ್ತೀನಿ ಅಂತ ಹೇಳ್ಬಾರ್ದು ಅಂಬಿಕಾ, ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಇಷ್ಟು ಹೇಳಬೇಕಾಗಿ ನನ್ನನ್ನು ಇಲ್ಲಿಯವರೆಗೆ ಕರೆಸಿದ್ದೀರಾ? ಹಾಗಾದ್ರೆ ನೋಡಿ, ನಾನಿನ್ನು ಹೋಗಿ ಬರ್ಲೇನು? ಸರಿ, ಅಂದ ಹಾಗೆ ನಿಮಗೋಸ್ಕರ ನಾನು ಏನನ್ನ ಕೊಡ್ಬೇಕು? ನೋಡು ಅಂಬಿಕಾ, ನೀನು ಬರುವವರೆಗೆ ನಾನು ಸಮಾಧಾನ ಆಗುವಂತೆ ಯಾವುದೋ ಒಂದು ಕಾಣಿಕೆ ಕೊಟ್ಟು ಹೋಗಬೇಡ. ನೀನು ಬರುವವರೆಗೆ ನಾನು ಸಮಾಧಾನ ಆಗುವಂತೆ ಈ ಮುತ್ತನ್ನು ಕೊಟ್ಟು ಹೋಗು. ಅರವಿಂದ್, ಬನ್ನಿ ಹತ್ರ.
ಬಂದೇನು ಜಲ್ದಿ ಏಯ್, ಯಾವಾಗ ಬಂದಿನಿ ಜಲ್ದಿ? ಮದುವೆ ವಯಸ್ಸಿಗೆ ಏ ಅಪ್ಪಯ್ಯ, ನಾನು ಮದುವೆ ವಯಸ್ಸಿಗೆ ಬಂದು 3 ವರ್ಷ ಆಯ್ತು ಮರಯ್ಯ, 3 ವರ್ಷ ಆಯ್ತು. ಆದ್ರೆ ಏನ್ ಮಾಡೋಣ, ಮದುವೆ ಆಗ್ಬಲ್ದು. ಬರ್ತಾರ ನೋಡ್ತಾರ ಒಳ್ಳೆ ಅಂತಾರ ಹೋಗ್ತಾರ, ಬರ್ತಾರ ನೋಡ್ತಾರ ಒಳ್ಳೆ ಅಂತ ಹೋಗ್ತಾರ. ಏನೋ ಮಾಡ್ಲಿ, ನನ್ನ ಹಣೆ ಬರ ಇಷ್ಟಾಗ ಬರ್ದಿತ್ತು ನೋಡಂತೀನಿ. ಹಿಂಗೆ ಮಾಡ್ತಾರ ಬದಮಾಶ್ ನನ್ನ ಮಕ್ಕಳು. ಅವ್ರ ಕಣ್ಣಿಗೆ ನಿಂದು ಚಂದ ಕಣ್ಣೀರಾಕಿಲ್ಲ. ಜೋಕುಮಾರ, ಹಳೆ ಜೋಕುಮಾರ, ಏನು ಚಂದ ಕಂಡಿರಕ್ಕಿಲ್ಲ. ನಿನ್ನ ಮುಖ ಅದಕ್ಕ ಬರ್ತಾರ ನೋಡ್ತಾರ ಹೋಗ್ತಾರ, ಅದಕ್ಕ ಬರ್ತಾರ ನೋಡ್ತಾರ ಹೋಗ್ತಾರ. ಅವ್ರ ಕಣ್ಣಿಗೆ ನಿನ್ನ ಮುಖ ಚಂದ ಕಂಡಿದ್ರ 4 ಮಂದಿ ಮುಂದೆ ನಿಂತು ಮಾತಾಡ್ತಿದ್ರು ನಿನಗ ಏನು ಮಾಡ್ತಿದ್ರು ಮಾರಯ್ಯ? ಮದುವೆ ಬಗ್ಗೆ. ಯಾವಾಗ ಅವ್ರು ಒಲ್ಲೆ ಅಂತ ಹೋಗ್ಯಾರ ಅಂದ ಮೇಲೆ ಅವ್ರ ಕಣ್ಣಿಗೆ ನೀನು ಒಂದು ಹೆಣ್ಣು ಕಣ್ಣಂಗ್ ಕಂಡಿಲ್ಲ. ನಮ್ ಬಸರು ಕೋಡಾಗ ಸಂಧಿ ತಿರ್ಗೋ ಹಂದಿ ಕಂಡಂಗ್ ಕಂಡಿರ್ತೀನಿ. ಹಂದಿ ಮಾರಣ್ಣ, ಅದಕ್ಕೆ ಅವ್ರು ಒಲ್ಲೆ ಅಂತ ಹೋಗ್ಯಾರ. ನಾ ಯಾಕೆ ಹಂದಿ ಕಣ್ಣ ಕಾಣ್ಲ? ನಾನು ಅವ್ರ ಕಣ್ಣಿಗೆ ಅಪರಂಜಿ ಕಂಡಂಗ ಕಂಡಿರ್ತೀನಿ ಮಾರಯ್ಯ, ಅಪರಂಜಿ ಕಂಡಂಗ ಕಂಡಿರ್ತೀನಿ. ಆದ್ರೆ ಏನು ಮಾಡೋದು, ನಮ್ಮದು ದೊಡ್ಡದೈತಪ್ಪ ಹೊಲ ಹೊಲ. ಎಷ್ಟು ಗೋಲಿ ಆಗ್ಬಿಡ್ದು ಮತ್ತ ಕಣ್ಣ ಏನ್ ದೊಡ್ಡದೈತಂತ ನಿನ್ನ ಹೊಲ 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 ನಮ್ದು ಬಾರಿ ದೊಡ್ಡದೈತಿ, ಅವ್ರದ್ದು ಸಣ್ಣದೈತಂತ. ಹುಡುಕ್ತಾನ ಅವ್ರಿಗ ನೀರ್ ಬಿಟ್ಟು ಗಟ್ಟಿ ಮಾಡಿ ಬೀಗ ತೆಗಿಯಕ ಆಗವಲ್ದಂತಪ್ಪ. ಅದಕ್ಕೆ ಒಲ್ಲೆ ಅಂತ ಹಂಗ ಹೋಗ್ತಾರ ಮರಯ್ಯ. ಅವ್ರು ಒಲ್ಲೆ ಅಂದ್ರೆ ಹೋಗಲ್ಲ ಬಿಡು. ನಾನ್ ಕರ್ಕೊಂಬರ್ತೀನಿ. ಇಲ್ಲಿ ಆಂಧ್ರದ ನಮ್ ದೋಸ್ತ ಬಸನಗೌಡ ಬೇಡವ, ಕ್ರಿಕೆಟ್ ಆಡಕ್ ಬರ್ತಾನ. ಅವ್ ಬೇಡ, ಅವ್ ಬೇಡ. ಅವನು ವರ್ಷದಾಗ 1 ಪೀಕ್ ತೆಗೆಂದ್ರೆ ತೆಗಿತ, 2 ಪೀಕ್ ತೆಗೆಂದ್ರೆ ತೆಗಿತ, 3 ಪೀಕ್ ತೆಗೆಂದ್ರೆ ತೆಗಿತ. ಒಟ್ಟು ನೀನು ಹೊಲಕ್ಕೆ ನೀರು ಬಿಟ್ರೆ ಬಿಟ್ಟಂಗೆ ಇರಬೇಕು ಅಂತವ್ನು ಕರ್ಕೊಂಬರ್ತೀನಿ ನಾನು. ಯಾಯ್ ನರಸ್ಯ ನರಸ್ಯ, ಚಿಚಿ ಇಷ್ಟ ಕಾಯ್ತದ. ಇಲ್ಲ ಅದ್ಯಂತ ನೀನ್ ಇಲ್ಲ ಅದ್ಯ ಇಲ್ಲ ಅಂತೇಳಿ ಪರೀಕ್ಷೆ ಮಾಡಕತ್ತೀನಪ್ಪ. ಯಾಯ್ ತಡಿಯ ನಿಮ್ಮ ಮೌನ Catch. ಕ್ಯಾಚ್ ಮಾಡ್ದೆ, ಕ್ಯಾಚ್ ಆಗಕ್ ಹೋಗ್ಬೇಡ ತಡ್ಕ್ಯ. ನೋಡಪ್ಪ, ಇವ್ರನ್ನ ಯಾಕೆ ಕರ್ಕೊಂಬರಕತ್ತಿದ್ದೆ? ನೀನ ಬಂದು ಹೊಲನ ಪಾಲು ಮಾಡಿ ವರ್ಷಕ್ಕೆ 2 ಪೀಕ್ ಯಾಕೆ ತೆಗಿಬಾರ್ದು ಅಂತೀನಿ. ಎಷ್ಟಾರ ಪೀಕ್ ತೆಗಿ ಮರಯ್ಯ, ಯಾಕೆ ಅಂತ ಕೇಳಂಗಿಲ್ಲ ನೋಡ ಮತ್ತ. ಕರೆ ಹೇಳಿ ಸುಂದರಿ ಮಾತು. ನಾವು ನಡೆಗು ಹಿಂದುಗಡೆ ಮತ್ತೆ ನಾವು ಹೊಲ ಗಳಿ ಹೊಡೆದು ಅರಗಿ ಅದ ಮಾಡಿದ ಮೇಲೆ ಮತ್ತೊಬ್ಬರು ಪಾಲಿಗೆ ಕೊಟ್ಟಿ ಅಂದ್ರೆ ನಮ್ಮ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಗ್ತೈತಿ. ಅದಕ್ಕೆ ಮೊದಲು ಸ್ವಚ್ಛವಾಗಿ ಹೋಗಿ ಇಲ್ಲಪ್ಪ, ನಮಗ್ ಕೊಟ್ಟ ಮೇಲೆ ಮತ್ತೊಬ್ಬರು ಪಾಲಿಗೆ ಕೊಡಂಗಿಲ್ಲ. ನೋಡಿ ಚಾನ್ಸೇ ಇಲ್ಲ ನೋಡ ಮರಯ್ಯ. ಕರೆ ಹೇಳ್ತೀನಿ ಕೇಳು. ನೀ ಏನಾರ ನನ್ನ ಹೊಲ ಹಾಳಾಗಿ ಮಾಡಿ ವರ್ಷಕ್ಕೆ 2 ಪೀಕ್ ತೆಗ್ದು ಆರಾಮಾಗಿ ನೀಟಾಗಿ ನೀರು ಬಿಟ್ಟು ಹಗೂರಾಗಿ ವರ್ಷಕ್ಕೆ 2 ಪೀಕ್ ತೆಗದಿ ಅಂದ್ರ ಕೆಳಗಿರೋ 3 ಎಕರೆನೋ ನಿನ್ನ ಹಿಂದಾಗ ಬಡ್ದು ಬಿಡ್ತೀನೋ ಮರಯ್ಯ. ಲೇ ನಿಮ್ಮ ಮೌನ ಮೊದಲೇ ಹೇಳ್ಬಾರ್ದು ಹೇಳಿ ಮಾತು. ಇಷ್ಟೊತ್ತಿಗೆ ನೀನು 3 ಎಕರೆ ಹೊಲನ ಹೊಡೆದ ಬಿಡ್ತಿದ್ದೆ ನಾನು. ಇವಾಗ ಏನಾಗಿದೆ ಮರಯ್ಯ, ಇವಾಗ ಚಾಲು ಮಾಡ ಬಿಡು ಅಂತೀನಿ. ನೀನು 3 ಎಕರೆ ಹೊಲ ನಿನ್ನ ಹೆಸರಿಗೆ ಹಚ್ಚುತ್ತೀನಿ. ನೀ ಏನಾರ ಕರೆಕ್ಟ್ ಆಗಿ ವರ್ಷಕ್ಕೆ 2 ಪೀಕ್ ತೆಗದಿ ಅಂದ್ರೆ ಮಗನ 3 ಎಕರೆ ಹೊಲ ಅಲ್ಲಿಗೂ ನನ್ನ ಮನಸ್ಸಿಗೆ ಏನಾರ ಬಂತಂದ್ರ ಮದ್ವಿ ಮೇಕರ್ ಮಾಡ್ಕೋತೀನ ಮರಯ್ಯ. ಇವತ್ತು ಮುಂಜಾನೆ ಎದ್ದು ಯಾರ ಮುಖ ನೋಡಿನಿ ಅಂತೀನಿ. ಸುಂದ್ರಿ, ಓಯ್, ಈ ಮಾತು ಏನನ್ನ ಕರಿ ಆದ್ರೆ ನಮ್ಮ ಮದುವೆ ಹೆಂಗಾಗ್ತದೆ ಗೊತ್ತೇನೆ? ಹೆಂಗಾಗ್ತದಪ್ಪ ಅಂತೀನಿ. ಹಿಂದೇನೂ ಮಾಡಿರ್ಬಾರ್ದು, ಮುಂದೇನು ಯಾರು ಮಾಡಬಾರ್ದು ಮದುವೆನ. ಮದುವೆ ಅಂದೇನ? ಹಂಗ ಮಾಡ್ಕಂತೀನಿ. ಹೇಳ್ತೀನಿ ಕೇಳ. ಈಗ ನಮ್ಮಿಬ್ಬರನ್ನ ಗಟ್ಟಿ ಮಾಡ್ಯಾರ ಅಂತ ತಿಳ್ಕ. ನಿನ್ನೂರಾಗ ನೀನ್ ಇರ್ತಿ, ನಾನು ಊರಾಗ ನಾನು ಇರ್ತೀನಿ. ನನ್ನೂರಾಗ ನಾನು ಇರ್ತಿ. ಹೌದಪ್ಪ. ಮುಂದೆ ಹೆಣ್ಣಮಾಸಿಗೆ ಮದುವೆ ಬಂದ್ಬಿಡ್ತದ. ಆಮೇಲೆ ಮದುವೆ ಇಂಥ ದಿವಸ ಅಂತ ನಾವು ನಿಮಗೆ ಹೇಳಿ ಕಳಿಸ್ತೀವಿ. ಹೇಳಕ್ಕೆ
ಮನೆಗೆ ಸುಣ್ಣ ಬಣ್ಣ ಬಡ್ದು ಬೇಡದ ನೀ ಒಂಚೂರು ಬಳಕೆ ಬೀಗರ್ನ ಬಿದ್ದವ್ರನ್ನ ಎದ್ದವ್ರನ್ನ ಕರೆಸಿ ಖಂಡಿತ ತೆಂಗಿನ ಬಾಳೆ ಎಲೆ ಮನೆ ಮುಂದೆ ಕಟ್ಟಿ ಗಟ್ಟಿ ಮೈ ಕಚ್ಚಿ ಒದರ್ಲಕ್ಕ ಶುರು ಮಾಡಿಸ್ತೀವಿ. ಆವಾಗ ಇಡೀ ಊರಿಗೆಲ್ಲ ಗೊತ್ತಾಗ್ತೈತೆ ನಮ್ಮ ಮದ್ಯಾಗ ಮದುವೆ ಐತೆ ಅಂತ. ಮದುವೆ ದಿವಸ ನಾನು ಮದುವೆ ದಿವಸ ನೀನು ಟಾಪ್ ಡೀಪ್ ಆಗಿ ನಕ್ಕು ಅಂತ ಮ್ಯಾಳ್ಗೆ ಮೇಲೆ ನಿಂತು ನೋಡ್ತಾ ಇರ್ತೀನಿ. ಯಾರು ನಿಂತು ಮಾಡ್ತಿದ್ದು ನಿಮ್ಮವ್ರ ಪಿಂಡ್ರಿಕೆ ಅದೇ ನಮ್ಮ ಬೆಳ್ದೋಣಿ ಸಣ್ಣ ಮರ ನಾನು ಹೊಸ ಲಾರಿ ತಂದ ಆ ಲಾರಿಯಾಗ ಮದುವೆ ಮಂದಿನ ಯಾವಾಗ ತುಂಬಿಸ್ಕೊಂಡು ಬರ್ತಾನ ಅಂತ ನೀವು ಮುಂಜಾನೆ 8-9ಕ್ಕೆ ಬರ್ತೀರಿ. ಬಂದು ನಮ್ಮೂರು ಹನುಮಂತರಾಯನ ದೇವ್ರ ಗುಡಿಯಾಗ ಇಳಿತೀರಿ. ಹನುಮಂತರಾಯನ ದೇವ್ರ ಗುಡಿ ಅಂದ್ರೆ ಏನಂತ ಹೇಳಿದ್ರಿ? ಬಡವರು ಛತ್ರ ಇದ್ದಂಗ ಊರು ಮಂದಿ ಹೆಚ್ಚಾದವ್ರಿಗೆ ಇರ್ಲಿಕ್ಕೆ ಬರ್ತೈತೆ ಅಂತ ಊರಿಗೊಂದು ಹನುಮಂತರಾಯನ ದೇವ್ರ ಗುಡಿ ಕಟ್ಸಿದ್ದಾರೆ. ಮುಂದೇನು ಮಾಡೋದು ಅದೇ ಮಂದ್ಯಾಗ ಮುಂದೇನು ಮಾಡೋದು ಅದೇ ಮಂದ್ಯಾಗ ನೀನು ಕುಂತಿದ್ರು ಮಾಡ್ಕೊಳ್ಳೋನು ಎಲ್ಲೇ ಇದಾನ ಅಂತ ಅಣಿಕೆ ಹಾಕಿ ನೋಡ್ತಿರ್ತಿ. ಅದೇ ಮಂದ್ಯಾಗ ನಾನು ಕುಂತಿರ್ತೀನಿ. ನನ್ನ ಮಕ್ಕ ನಿನಗೆ ಕಾಣಂಗಿಲ್ಲ, ನಿನ್ನ ಮಕ್ಕ ನನಗೆ ಕಾಣಂಗಿಲ್ಲ. ಅವಾಗ ಹೆಂಗ ಹೋಗ್ತಿರ್ತದ ಗೊತ್ತ? ನೀನು ಮದುಮಗಳಾದ್ರೆ ಎಲ್ಲ ಗೊತ್ತಾಗ್ತೈತಿ. ಇವಾಗೇನು ಗೊತ್ತಾತ? ಹೌದು ಬಿಡ, ನಾನು ಮದುವೆ ಮಂಟಪಕ್ಕೆ ಬಂದಿರ್ತೀನಿ, ಬಂದು ಕೂತಿರ್ತೀನಿ, ಮತ್ತೆ ನೀ ಎಲ್ಲ ನಿಂತಿರ್ತೀಯಪ್ಪ. ನಾನು ಅವಾಗ 7 ಗೇಣನ ಕುದುರೆ ಮೇಲೆ ಬರ್ತಾ ಇರ್ತೀನಿ. ಕುದುರೆ ಮ್ಯಾಕ ನೀನು ಬರ್ತಿದ್ದಿ. ಮತ್ತೆ ಅವಾಗ ನಾನು ಮದುಮಗಲ್ಲ. ಕುದುರೆ ಮೇಲೆ ಹೆಂಗ ಬರ್ತಿದ್ಯಪ್ಪ ನೀನು? ಹೆಂಗಂದೆ? ಹೆಂಗ? ನೀನೀಗ ಅಲ್ಲಿ ಮದುಮಗಳಾಗಿ ಕುಂದ್ರು ಚೇರ್ ಪ್ಲೀಸ್ಯಾ? ಚೇರ್ ಹಾಕಿ ಬಿಡು. ನೀ ಹೇಳ್ದಂಗ ಹಂಗ ನಾನು ಮದುವೆ ಹೆಣ್ಣಾಗಿ ಕುಂದಿರ್ತೀನಿ, ನೀನು ಅದೇಗೆ ಕುದುರೆ ಮೇಲೆ ಬರ್ತಿ. ತೋರ್ಸ್ಲಾ? ಬಾ, ಬಾ. ಚಿಕ್ಕಲ್ಲ ಕಳ್ಳಲ್ಲ ಕಳ್ಳಿ. ಹಿಂಗ ಬಂದ್ಯಾ? ಹಾಗೆ ಬರ್ಲಿಯಾ? ನೀನ್ ಇಲ್ಲಿ ಕುಂತಿರ್ತೀಯ, ನಾನು ರಾಜ್ ಇಳ್ದಂಗೆ ಇಳ್ತೀನಿ. ಹೆಂಗ್ ಇಳಿತಿದ್ದೆಪ್ಪ ಅಂತ ಹೆಂಗಂದೆ? ನಿಧಾನ ಅರ್ಗಿರ್ಕಣ ಅದು ಟೈಟ್ ಇರ್ತದೆ ದರ್ಯಾಕಲ್ಲ. ಮುಂದಕ್ಕೊಂದು ಜನ ಇದ್ದವರ ಅವ್ರಿಗೆ ಗೊತ್ತಾಗಲ್ಲ, ನಿನಗೆ ಗೊತ್ತಾಗಲ್ಲ. ಹಿಂಗ ಬಂದು ನಿನ್ನ ಮಗ್ಲ ಕುಂದ್ರನ ಅಷ್ಟ್ರಾಗ 500 ಬರ್ತಾರ, ಮಂತ್ರ ಹೇಳಕ್ ಶುರು ಮಾಡ್ತಾರ. ಆ ಮಾಂಗಲ್ಯ ಅಂತಂತ ನಾನೇನ ಮಮತಿ ಆಯ್ತು ಗಟ್ಟಿ ಮೇಲೆ ನಾನು ತಾಳಿ ಕಟ್ಟಿಬಿಟ್ಟೆ. ಇವಾಗ ನಾವಿಬ್ರು ಗಂಡ ಹೆಂಡ್ರು. ಈಗ ಕೈ ಹಿಡ್ಕ. ಇವಾಗ ಹೆಂಗ್ ಗೊತ್ತಾಯ್ತು ಮೆರವಣಿಗೆ? ಅವನ ಮೋಕಾಮಲ್ಲಿ ಬ್ಯಾಂಡ್ ಬಾರಿಸಿರ್ತಾನ ನೋಡ್ಬೇಕು. ಯಾರು ಬರ್ತಾರ? ಅವ್ ನಮ್ ದೋಸ್ತ ಮೋಕಾಮಲ್ಲಿ ಹೆಂಗ ಬಳಸ್ತೀನಪ್ಪ ರಸ ಮಕ್ಕಳಲ್ಲಿ ಅಂತ ಹೆಂಗಂದ ತೋರಿಸ್ತೀನಿ ನೋಡ. ಹಿಂಗ ಹೊಟ್ಟೆ ಮೇಲೆ ಹಾಕಿಬಿಡ್ತಾನ ಅವನ ನನಗಿನ ದೊಡ್ಡದವಳು ಹೊಟ್ಟೆ. ಡ್ರಮ್ಸ್ ಇದ ನಮ್ಮ ಮದುವೆ ಬಾರ್ಸೋದ ಸತ್ಯ ಹೇಳದ್ ಮುಂದೆ ಬಾರ್ಸೋದ ನಿಮ್ಮ ಅದು ಎಣಕ ಬಾರಿಸೋದು ಹಿಂಗ, ನಾವು ಹಿಂಗ. ಆಮೇಲೆ ಎಲ್ಲ ಆದ್ಮೇಲೆ ಮನೆಗೆ ಕರ್ಕೊಂಬಂದು ಬಿಡ್ತಾರೆ. ಇವಾಗ ನಾವು ಅಸಲಿ ಆಟ ಶುರು. ನಮ್ದು ಫಸ್ಟ್ ನೈಟ್ ಮೊದಲನೇ ರಾತ್ರಿ. ಈಗ ನಾನು ಇಲ್ಲಿ ನಾಚಿಕೊಂಡು ನಿಂತಿರ್ತೀನಿ. ಹೆಂಗಂದ ಈಗ ಹಿಂಗ ನಾಚಿಕೊಂಡು ನಿಂತಿರ್ತೀನಿ. ನಾನು ಹೆಂಡತಿಯಾಗಿ ನೀನು ಹಾಲು ತಗೊಂಡ್ ಬಾ. ಆಯ್ತು ರೀ.
ಗಂಡರಿಗೆಲ್ಲ ಮಾವನ ಬರೋ ಅಣ್ಣ. ರೀ ಸ್ವಾಮಿ ಏ ನನ್ನ ಮಹಾರಾಣಿ. ಸ್ವಾಮಿ ನಿಮಗೆ ಕುಡಿಯೋದಕ್ಕೆ ಹಾಲು ತಂದಿದ್ದೀನಿ, ಏ ಸಾಧಾರಣ ಬೇಡ ನನಗೆ, ತೆಗೆದುಕೊಳ್ಳಿ ಸ್ವಾಮಿ. ಸಾಧಾರಣ ಬೇಡಪ್ಪ. ಸ್ವಾಮಿ ಮತ್ತೇನು ತರಲಿ ಸ್ವಾಮಿ? ಬಿಸಿ ಬಿಸಿ ನೀರಿದ್ರೆ ತಗೊಂಡ್ ಬಾ. ನಿಮ್ಮ ಫಸ್ಟ್ ನೀರು ಕೊಡ್ತಾರ ನಾ ಬಿಸ್ತೀನಿ ಈಗ ಯಾವಾಗ ಎದ್ವತ್ತ ಆಗ್ತತ್ತ ಫಸ್ಟ್ ನೈಟ್ ಅಲ್ಲ. ವಾಟ್ ಯಾವ್ದು ಸಾಕೇನಾ? ದೊಡ್ಡದ್ಬೇಕಾ? ದೊಡ್ಡದಾಗಲ್ಲಪ್ಪ ಬಿಸಿ ನೀರ ಎದ್ವತ್ತದು ಆಯ್ತಾ? ಹೋಗ್ಲಿ ಬಿಡ್ರಿ. ರೀ ಸ್ವಾಮಿ ಸ್ವಾಮಿ ಇವತ್ತು ಬಿಸಿ ನೀರು ಕುಡಿಬಾರ್ದು ಸ್ವಾಮಿ, ಹಾಲು ತೆಗೆದುಕೊಂಡು ಬಂದಿದ್ದೀನಿ, ತೆಗೆದುಕೊಳ್ಳಿ ಸ್ವಾಮಿ. ಏ ಈ ಹಾಲು ಬೇಡಪ್ಪ ನನಗೆ, ಬಾದಾಮ್ ಹಾಲು ಇದ್ರೆ ತಗೊಂಡು ಬಾ. ಸ್ವಾಮಿ ಬಾದಾಮಿ ಹಾಲು ಹಿಂಡುವ ಎಮ್ಮೆ ಒಂಡವಾಡದಲ್ಲಿ ಬಿದ್ದಿದೆ ಸ್ವಾಮಿ. ಏ ನಿಮ್ಮವ್ನ ಬಾದಾಮ್ ಹಾಲು ಎಲ್ಲ ಎಮ್ಮೆ ಇಡ್ತಾವ. ಹೌದಲ್ಲ, ನನಗೂ ಯಾವ್ದು ಅದು ಆಗ್ಬಿಡ್ತು ಸ್ವಾಮಿ, ಆಗ್ಬೇಕ. ಅಡ್ಜಸ್ಟ್ ಮಾಡಿ. ರೀ ಸ್ವಾಮಿ ಏನು ಅಂದ್ರೆ, ಹಾಗಾದ್ರೆ ನಿಮಗೆ ತಿನ್ನಲಿಕ್ಕೆ ಏನಾದ್ರೂ ತರಲಿ ಸ್ವಾಮಿ? ಹಾ ತಗೊಂಡು ಬಾ 2 ಪ್ಲೇಟ್ ಗುಲಾಬ್ ಜಾಮೂನ್. ಸ್ವಾಮಿ ಗುಲಾಬ್ ಜಾಮೂನ್ ತೀರಿಕೊಂಡು ಹೋಗಿದೆ ಸ್ವಾಮಿ, ರಾತ್ರಿ ಮಾಡಿದ ಹುಗ್ಗಿಗೆ ತೆಗೆದುಕೊಂಡು ಬರಲಿ ಹುಗ್ಗಿ ಸ್ವಾಮಿ? ಹುಗ್ಗಿ ಬೇಡ, ಇಲ್ಲಿ ಎತ್ತುಗಳು ಬಿಡ್ತಾರ ನೋಡು ಉಳಿದ ಅವ್ ತಂದು ಬಿಡು. ಏಯ್ ನಿಮ್ಮವನ ನೈಟ್ ಎಲ್ಲರೂ ಫಸ್ಟ್ ನೈಟ್ ಹುಗ್ಗಿ ಉಣಿಸ್ತಾರ, ಚಂದಾಗಿ ಹಾಲು ಹಣ್ಣು ಹಂಪಲ ತಿನ್ಸದ್ ನೋಡಿವಪ್ಪ. ಹಣ್ಣು ಅವಾಗ್ಲಿದ್ದ ಜೊತೆಗೆ ನೈಟಿಗೆ ಹೇಳ್ತಾನೆ. ಆಯ್ತು ಸ್ವಾಮಿ, ನಿಮಗೆ ಹಾಲು ಹಣ್ಣು ಹಂಪಲು ತೆಗೆದುಕೊಂಡು ಬರಲಿ ಸ್ವಾಮಿ. ಪ್ರಿಯೆ ಸ್ವಾಮಿ ಲೈಟ್ ಆಫ್ ಮಾಡ್ಬಿಡ್ರಪ್ಪ. ಆ? ಯಾಕಪ್ಪ? ಮಾಸ್ತರ ಏನಿದು ನಿಮ್ಮ? ಅಲ್ಲ ಲೈಟ್ ಆಫ್ ಮಾಡಿದ್ರೆ ನಾವು ಶುರು ಮಾಡ್ಕೊಂಬಿಡ. ಯಾವ ಶುರು ಮಾಡ್ತಿದ್ದ ನಿಮ್ಮ ನೀನ? ಲೈಟ್ ಆಫ್ ಮಾಡಕ್ ಚಾಲು ಮಾಡ್ಬಿಡೋಣ. ನಾನು ನಮ್ದು ಮದುವೆ ಆಗೈತೆ ಅನ್ಕೊಂಡ್ಬಿಟ್ಟಿದ್ದೆ. ಇದು ಮೊದ್ಲ ಪರಿಗೆಟ್ಟ ಇದ್ದಂಗೆ ಆಯ್ತದ. ಏ ಚೇತು ಭಾರಿ ಭಾರಿ, ಒಂದಪ್ಪ ಕ್ವಾಣ ಅಂತೀವಿ, ಒಂದಪ್ಪ ನಾಯಿ ಅಂತೀವಿ. ಸ್ವಾಮಿ ಏನಂದ ಮುಂದಕ್ಕ? ಏನೈತೆ ಹೊಡಿ 9. ಏನು ಶುರು ಮಾಡ್ತಿದ್ದಿ? ಹೋಗ್ಲಿ ಬಿಡ, ಹಂಗಾದ್ರ ಮುಂದೆ ಮದ್ವೆ ಆಗದಿದ್ದ ಐತಿ, ಇನ್ಯಾಕ ತಡ ಮಾಡ್ತೀನಿ ರಚ್ಚ 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 ಏಕ ಬಾ ರಚ್ಚ 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 ರಚ್ಚ.
ಪ್ರಸಾದವನ್ನು ಸ್ವೀಕರಿಸಿ ನಂತರ ಆ ದೇವರ ಬಳಿಯಲ್ಲಿ ಏನು ಪ್ರಾರ್ಥಿಸಿಕೊಂಡೆ ಎಂದು ನಾನು ಹೇಳ್ತೀನಿ. ಅಂಬಿಕಾ, ಅಲ್ಲ ನಾನು ಇಲ್ಲಿಗೆ ಬಂದಾಗಲಿಂದ ನೋಡ್ತಾ ಇದ್ದೀನಿ, ಪ್ರತಿನಿತ್ಯ ದೇವರಿಗೆ ಪೂಜೆ ಅಭಿಷೇಕ ತಪ್ಪದೆ ಮಾಡ್ತಾ ಇದ್ದೀಯಲ್ಲ, ದೇವರಲ್ಲಿ ಅದು ಏನು ಹಾಕಿ ಹೊಂದಿದ್ದೀಯಮ್ಮ? ಅಪ್ಪಾಜಿ, ಹೆತ್ತ ತಂದೆಯೇ ದೇವರಿಗಿಂತಲೂ ಕೂಡ ಮಿಗಿಲಾಗಿರ್ಬೇಕಾದ್ರೆ ಆ ದೇವರ ಹತ್ರ ನಾನು ಏನಂತ ಪ್ರಾರ್ಥನೆ ಮಾಡಲಿ? ಹೆತ್ತ ತಾಯಿಯನ್ನು ಕಳೆದುಕೊಂಡಿರುವ ನನ್ನನ್ನು ಮುತ್ತಿನಂತೆ ನಿನ್ನ ಮಡಿಲಲ್ಲಿ ಹಾಕಿಕೊಂಡು ನನ್ನನ್ನು ಜೋಪಾನ ಮಾಡಿದ್ದೀಯ. ಹೀಗಿರ್ಬೇಕಾದ್ರೆ ನನ್ನ ಒಂದು ಪ್ರತಿಯೊಂದು ಮಾತಿಗೂ ಕೂಡ ನೀನು ಮಾನ್ಯತೆಯನ್ನು ಕೊಟ್ಟಿದ್ದೀಯ. ಅಪ್ಪಾಜಿ, ಇಂದು ಈ ನಿಮ್ಮ ಪ್ರೀತಿಯ ವಾತ್ಸಲ್ಯ ಮಮತೆಯ ಕರುಣೆಗೋಸ್ಕರ ಇಂದು ನಿನ್ನ ಮುದ್ದಿನ ಮಗಳಾಗಿ ನೀನು ಮುಂದೆ ನಿಂತಿದ್ದೀನಲ್ಲ ಅಪ್ಪಾಜಿ. ನಿಜ ನಿಜ, ನೀನು ಹೇಳುವುದೆಲ್ಲವೂ ಸತ್ಯವಮ್ಮ. ನೋಡಮ್ಮ, ನಿನ್ನನ್ನು ಇಷ್ಟೊಂದು ಮುದ್ದಾಗಿ ಬೆಳೆಸಲಿಕ್ಕೆ ಬಲವಾದ ಕಾರಣವಿದೆಯಮ್ಮ. ಮಗಳೇ ಅಂಬಿಕಾ, ನಿನ್ನ ಹೆತ್ತಮ್ಮ ನಿನಗೆ ಜನ್ಮ ಕೊಟ್ಟ ಮರುಗಳಿಗೆಯಲ್ಲಿ ತೀರಿ ಹೋದಳಮ್ಮ. ಆಕೆ ತೀರಿ ಹೋಗುವ ಮುನ್ನ ನನ್ನಿಂದ ಒಂದು ವಚನ ತೆಗೆದುಕೊಂಡಳು. ನೋಡಿ, ಹುಟ್ಟುವ ಮಗು ಹೆಣ್ಣಾಗಲಿ ಗಂಡಾಗಲಿ ಆ ಮಗುವನ್ನು ಕೀಳು ಮಟ್ಟದಲ್ಲಿ ನೋಡದೆ ಉನ್ನತ ಮಟ್ಟದಲ್ಲಿ ಬೆಳೆಸಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಸಮಾಜದಲ್ಲಿ ತಲೆ ಎತ್ತಿ ಬಾಳುವಂತೆ ಮಾಡಿ ಅವರಿಗೆ ಅವರಿವರ ಮನೆಯಲ್ಲಿ ಭಿಕ್ಷೆ ಬೇಡದಂತೆ ಅವರನ್ನ ಸ್ವಾಭಿಮಾನಿಗಳಾಗಿ ಬದುಕುವಂತೆ ಮಾಡಿ ಎಂದು ನನ್ನಿಂದ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟಳಮ್ಮ. ಮಗಳೇ ಅಂಬಿಕಾ, ನಿನ್ನ ಹೆತ್ತಮ್ಮನ ಆಸೆಯಂತೆ ನಿನ್ನನ್ನು ಪ್ರತಿ ಹೆಜ್ಜೆ ಹೆಜ್ಜೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸುತ್ತಿದ್ದೇನಮ್ಮ. ಮಗಳೇ ಅಂಬಿಕಾ, ನಿನ್ನ ಕಣ್ಣಲ್ಲಿ ನೀರು ಬಂದರು ನಿನ್ನ ಹೆತ್ತಪ್ಪನ ಕಣ್ಣಲ್ಲಿ ರಕ್ತ ಬರುವುದಮ್ಮ. ಮಗಳೇ, ಬೆಳೆದು ನಿಂತ ನಿನಗೊಂದು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಬಿಟ್ಟೆ. ಈ ನಿನ್ನ ಹೆತ್ತಪ್ಪನ ಆಸೆ ಪೂರೈಸುತ್ತಮ್ಮ, ಪೂರೈಸುತ್ತೆ. ಅಪ್ಪಾಜಿ, ಈ ನಿಮ್ಮ ಮಗಳ ಭವಿಷ್ಯಕ್ಕೋಸ್ಕರ ನಿಮ್ಮ ಆಯುಷ್ಯವನ್ನೇ ಮುಡಿಪಾಗಿಟ್ಟಿದ್ದೀರಿ. ತಾಯಿಯನ್ನು ಕಳೆದುಕೊಂಡಿರುವ ನನಗೆ ತಾಯಿಯ ನೆನಪು ಸಹ ಬಾರದಂತೆ ನನ್ನ ಸಾಕಿ ಬೆಳೆಸಿದ್ದೀರಿ. ಇಷ್ಟು ಪ್ರೀತಿಯಿಂದ ನನ್ನ ಸಾಕಿ ಬೆಳೆಸಿದ ನೀವು ಇಂದು ಈ ನಿಮ್ಮ ಮಗಳ ಕಾಳಿಗೆ ಪವಿತ್ರವಾದ ಮಂಗಳ ಸೂತ್ರಕ್ಕೋಸ್ಕರ ಪರಿತಪಿಸ್ತಾ ಇದ್ದೀರಿ. ಅಪ್ಪಾಜಿ, ನೋಡಿ, ಈ ಮನೆಯ ಮಾನವತರ ಮಗಳಾಗಿ ಹುಟ್ಟಿರುವ ನಾನು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿದಾಯಕವಾಗಿ ಬಾಳ್ತೇನೆ. ನನ್ನ ಪತಿದೇವರಿಗೆ ಸತಿ ಸಾವಿತ್ರಿಯಾಗಿ ಬಾಳ್ತೇನೆ ಎಂದು ಈಗ ನಿಮ್ಮ ಪಾದದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ಸಂತೋಷಮ್ಮ, ನಿನ್ನ ಮಾತು ಕೇಳಿ ನನಗೆ ಹೃದಯ ತುಂಬಿ ಬಂದಿತ್ತಮ್ಮ. ನೋಡು ಮಗಳೇ, ನೀನು ಬಡವನ ಮಗಳಾದರೂ ಮಾಡಿಕೊಂಡ ಗಂಡನಿಗೆ ನೀನು ಗರುಡ ಪಕ್ಷಿಯಾಗದೆ ಮನೆ ಮುಂದೆ ಬಂದರೆ ಬರಮಾಡಿಕೊಳ್ಳುವ ಅರಗಿಣಿ ನೀನಾಗಬೇಕು. ಮಗಳೇ, ಮಾನ ಮರ್ಯಾದೆಯ ಮಾತು ಸದಾ ನಿನ್ನ ಮನದಲ್ಲಿರಬೇಕು. ನೋಡಮ್ಮ, ಕಟ್ಟಿಕೊಂಡವನು ಎಂಥವನೇ ಆಗಿರಲಿ ಅವನಿಗೆ ನೀನು ಗಟ್ಟಿ ಬಂಗಾರವಾಗಬೇಕಮ್ಮ. ಮಗಳೇ, ಅಕ್ಕ ಹುಟ್ಟಿದ ಮನೆಯ ಕೀರ್ತಿಯನ್ನು ಕೊಟ್ಟ ಮನೆಯಲ್ಲಿ ಜ್ಯೋತಿಯಂತೆ ಬೆಳಗಬೇಕಮ್ಮ. ನೀನು ಜ್ಯೋತಿಯಂತೆ ಬೆಳಗಬೇಕು. ಮಗಳೇ, ಅಕ್ಕ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಚಿಂತೆ ಇಲ್ಲ, ಆದರೆ ಗರತಿ ಮಾತ್ರ ತನ್ನ ಮಾನವನ್ನು ಮಾತ್ರ ಬಿಟ್ಟು ಕೊಡಬಾರ್ದಮ್ಮ. ತನ್ನ ಮಾನವನ್ನು ಬಿಟ್ಟು ಕೊಡಬಾರ್ದು. ಕಟ್ಟಿಕೊಂಡವನು ಎಂಥವನೇ ಆಗಿರಲಿ ಅವನಿಗೆ ನೀನು ಗಟ್ಟಿ ಬಂಗಾರವಾಗಬೇಕು. ಅಕ್ಕಪಕ್ಕದವರಿಗೆ ನೀನು ಹಾಲು ಹಣ್ಣಿನಂತಾಗಬೇಕು. ಮಗಳೇ, ಜೀವನದುದ್ದಕ್ಕೂ ನೀನು ಬಂಗಾರದ ಬದುಕು
ಎರಡೂ ನಿನ್ನ ಕೈಯಲ್ಲಿದೆ. ಮಗಳೇ, ನಾನು ನಿನಗೊಂದು ಮಾತು ಹೇಳ್ತೀನಮ್ಮ, ಅದನ್ನು ಮಾತ್ರ ನೀನು ಯಾವತ್ತೂ ಮರಿಬಾರ್ದು. ಹೇಳಿ ಅಪ್ಪಾಜಿ, ಅದು ಏನಂತ ಹೇಳಿ. ಹೆಣ್ಣಾದವಳು ತನ್ನ ಜೀವನದಲ್ಲಿ ಏನನ್ನಾದರೂ ಕಳೆದುಕೊಳ್ಳಿ, ಆದರೆ ಮಗಳೇ ತನ್ನ ಶೀಲವನ್ನು ಮಾತ್ರ ಕಳ್ಕೊಳ್ಬಾರ್ದಮ್ಮ. ಶೀಲವನ್ನು ಮಾತ್ರ ಕಳ್ಕೊಳ್ಬಾರ್ದು. ಶೀಲವನ್ನು ಹೆಣ್ಣು ತನ್ನ ಶೀಲವನ್ನು ಕಳೆದುಕೊಂಡ್ರೆ ಅವಳು ಹೆಣ್ಣೆ ಅಲ್ಲ ನನ್ನ ದೃಷ್ಟಿಯಲ್ಲಿ. ಅವಳು ಮಸಣಕ್ಕೆ ಹೋಗುವ ಹೆಣವಾದರೂ ಚಿಂತೆ ಇಲ್ಲ, ಆದ್ರೆ ತನ್ನ ಶೀಲವನ್ನು ಮಾತ್ರ ಕಳ್ಕೊಳ್ಬಾರ್ದಮ್ಮ. ಆಯ್ತು ಅಪ್ಪಾಜಿ, ನೀವು ತೋರಿದ ನೀತಿ ನ್ಯಾಯ ಧರ್ಮದ ಹಾದಿಯಲ್ಲಿ ನಾನು ನಡೀತೀನಿ. ಈ ನನ್ನ ಮಾತು ಸತ್ಯವಾಗ್ಲೂ ನಾನು ನಡೆಸ್ಕೊಡ್ತೀನಿ ಅಪ್ಪಾಜಿ. ಈಗ ಎಂದಿದ್ರು ಕೂಡ ನಾನು ನಿಮ್ಮ ಮುತ್ತಿನಂತ ಮಗಳಾಗಿ ಬಾಳ್ತೀನಿ. ಹೆತ್ತಪ್ಪನ ಆಸೆ ಈಡೇರಿಸುವ ಕೂಸು ನೀನಾದರೆ ನಾಳೆ ನಿನ್ನ ಮದುವೆಯನ್ನು ಹ್ಯಾಕ್ ಮಾಡ್ತೀನಿ ಗೊತ್ತೇ ಮಗಳೇ? ಹ್ಯಾಕ್ ಮಾಡ್ತೀಯ ಅಪ್ಪಾಜಿ? ಮಗಳೇ, ನಾಳೆ ನಮ್ಮೂರ ಸಿರಿದೇವಿ ನೀನಾಗಿ ಮಾಂಗಲ್ಯ ಶಿರವೇರುವ ವೇಳೆ ಹೇಗಿರುತ್ತೆ ಗೊತ್ತೇ ಮಗಳೇ? ನಮ್ಮೂರ ಸಿರಿದೇವಿ ನಾಳೆ ಮಾಂಗಲ್ಯ ಶಿರವೇರುವ ದೇವರ ನೋಡಿ ಹರಕೆ ಹೊರ ಹಾಡಿ ಜಗದಿ ನಾಳೆ ನಿನ್ನ ಲಗ್ನ, ನಿನ್ನ ಗೆಳತಿಯರಿಗೆ ಎಲ್ಲ ಹೇಳ್ಬಿಡು. ಗಳೇ ಹೆಂಗೆ ತಯಾರಾಗಿರ್ಬೇಕು ಅಂತ. ಅಷ್ಟು ಚೆನ್ನಾಗಿ ಸಿಂಗಾರ ಆಗಿ ಮದುವೆ ಮಂಟಪಕ್ಕೆ ಬರಬೇಕು ಮಗಳೇ. ನಾನು ಬೇಗನೆ ದಣಿಯರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ನೀನು ಬೇಗ
ಸಿದ್ಧಳಾಗ್ಬಿಡು. ಬರ್ಲಾ ಮಗಳೇ? ಆಯ್ತಪ್ಪಾಜಿ ಹೋಗ್ಬನ್ನಿ. ಬರ್ತೀನಿ.
ಮುಗಿಸಿಕೊಂಡು ನಮ್ಮ ಮನೆಗೆ ಬಂದು ಇಲ್ಲಿಗೆ 3 ತಿಂಗಳಾಯಿತು. ಈ 3 ತಿಂಗಳ ಅವಧಿಯಲ್ಲಿ ಇಂದು ಬಾಳೆ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ನೋಡುವುದರಲ್ಲೇ ತುಂಬಾ ಸುಸ್ತಾಗಿ ಹೋಗಿದ್ದಾನೆ. ಮತ್ತೆ ಸಮಯ ಸಿಕ್ಕಾಗ ನಮ್ಮ ಉಳಿದ ಎಲ್ಲ ಆಸ್ತಿಯನ್ನು ತೋರಿಸಿದರಾಯಿತು. ಈಗ ತಾಯಿ ಮಗ ಸೇರಿ ನೀವು ಮನೆ ಕಡೆ ನಡೀರಿ, ನಾನು ಸ್ವಲ್ಪ ರುದ್ರನ ಮನೆ ಕಡೆ ಹೋಗಿ ಬರುತ್ತೇನೆ. ಅಲ್ಲಲ್ಲ, ಈಗಾಗಲೇ ನಿಮಗೆ ಕಾಲ್ನಡಿಗೆಯಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಬಂದು ಸಾಕಷ್ಟು ಆಯಸ್ಸವಾಗಿದೆ. ನಡೀರಿ, ಮೊದಲು ಮನೆಗೆ ಹೋಗೋದಂತೆ. ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ರುದ್ರನ ಮಗಳ ಮದುವೆ ಇರೋದು ಇನ್ನು ನಾಳೆ ಬೆಳಿಗ್ಗೆ ತಾನೆ. ನಾಳೆ ಎಲ್ಲರೂ ಸೇರಿ ಮದುವೆ ಮಂಟಪಕ್ಕೆ ಹೋದ್ರಾಯ್ತು. ನಾಳೆನೇ ಹೋಗಬಹುದಾಗಿತ್ತು ಮಾದೇವಿ. ಆದರೆ 4 ದಿನಗಳ ಹಿಂದೆ ರುದ್ರ ಹಣ ಕೇಳಿದ್ದ. ಹಣ ಕೇಳಿದ ಮೇಲೆ ನಾವು ಕೊಡದೆ ಹೋದರೆ ತಪ್ಪಾಗುತ್ತದೆ. ಅವನ ತಲೆಯಲ್ಲಿ ಮದುವೆ ವಿಚಾರ ತುಂಬಿದೆ. ಅದಕ್ಕೋಸ್ಕರ ದುಡ್ಡು ಕೊಟ್ಟರೆ ನಮ್ಮ ಪಾಲು ಮುಗಿತದೆ. ಅದಕ್ಕೋಸ್ಕರ ನೀವು ತಾಯಿ ಮಗ ಸೇರಿ ಮನೆಗೆ ನಡೀರಿ, ನಾನು ಹೋಗಿ ಕೊಟ್ಟು ಬರುತ್ತೇನೆ. ಅಪ್ಪಾಜಿ, ಆ ತೊಂದರೆ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ನೋಡಿ, ಆ ರುದ್ರನೇ ಈ ಕಡೆ ಬರ್ತಿದ್ದಾನೆ. ಎಲ್ಲಿ ಮಾತೇಶ? ನಮಸ್ಕಾರ ಅವರ ನಮಸ್ಕಾರ. ಇದೇನ್ರಿ ತಾಯಿ ಮಗ ಅಪ್ಪ 3 ಜನ ಹೊಂಟಿರಲ್ಲ? ಯಾವ್ದಾದ್ರು ದೇವಸ್ಥಾನಕ್ಕೆ ಹೊಂಟಿರೋ ಅಥವಾ ಯಾವ್ದಾದ್ರು ಸಮಸ್ಯೆ ಬಗೆಹರಿಸಿಕೊಟ್ಟಿರಿ? ಅಪ್ಪ, ಸಮಸ್ಯೆ ಬಗೆಹರಿಸುವ ಸಮಯವೇ ನಮಗೆ ಹೆಚ್ಚಾಗಿರುವುದರಿಂದ ನನ್ನ ಮನೆಯ ಸಮಸ್ಯೆಗಳು ನನಗೀಗ ತಿಳಿಯದಂತಾಗಿದೆ ರುದ್ರ. ಆದ ಕಾರಣ ಮಹಾಂತೇಶನಿಗೆ ನಮ್ಮ ಮನೆಯ ವ್ಯವಹಾರವನ್ನೆಲ್ಲ ಒಪ್ಪಿಸ್ತಾ ಇದ್ದೀವಿ. ಅದಕ್ಕಾಗಿ ಇಂದು ನಮ್ಮ ಮನೆಯಲ್ಲಿರುವ, ನಮ್ಮ ಹೊಲದಲ್ಲಿರುವ ಆಸ್ತಿ ಅಂದರೆ ಬಾಳೆ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ತೋರಿಸುವುದಕ್ಕಾಗಿ ಮಹಾಂತೇಶನನ್ನು ಕರೆದುಕೊಂಡು ಹೋಗಿದ್ದೆವು. ಆದರೆ ಯಾಕೋ ಏನು ಇವತ್ತು ತುಂಬಾ ಬಿಸಿಲು, ಎಲ್ಲರಿಗೂ ಬೇಸರವಾಯಿತು. ಅದಕ್ಕೋಸ್ಕರ ಮನೆ ಕಡೆ ಹೋಗ್ತಾ ಇದ್ದೀವಿ. ಈಗ ಮನೆ ಕಡೆ ಹೊಂಟ್ರೇನ್ರಿ? ಹೌದ್ರಿ. ಒಳ್ಳೇದಾತ್ ಬಿಡ್ರಿ. ಈಗ ಹೆಂಗ ನೀವು ಮನೆ ಕಡೆ ಹೊಂಟಿರ? ದಾರಾಗ ನಮ್ಮ ಮನೆಯಿಂದ ಬರ್ತೈತ್ರಿ. ಮತ್ತೆ ಸ್ವಲ್ಪ ಜನರು ಒಟ್ಟ ನಮ್ಮ ಮನೆಗೆ ಕಾಲ ಇಟ್ಟಿಲ್ಲ. ನೀವು 3 ಜನ ನಮ್ಮ ಮನೆಗೆ ಕಾಲ ಇಟ್ಟುಬಿಟ್ರ ನಮ್ಮ ಮನೆ ಪಾವನ ಕಟ್ ನೋಡ್ರಿ. ಅಪ್ಪ ರುದ್ರಣ್ಣ, ಇರ್ಲಿ ಬಿಡ. ಪಾಪ ಅವ್ರಿಗಾಗ್ಲೇ ಕಾಲ್ನಡಿಗೆಯಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಬಂದು ಸಾಕಷ್ಟು ಆಯಸ್ಸವಾಗಿದೆ. ಈಗ ಮೊದಲು ಮನೆಗೆ ಹೋಗ್ತೀವಿ, ಅವ್ರು ಸ್ವಲ್ಪ ವಿಶ್ರಾಂತಿ ಅಂತ ತೆಗೆದುಕೊಳ್ಳಿ. ಹೇಗಿದ್ರು ನಿನ್ನ ಮಗಳ ಮದುವೆ ನಾಳೆ ತಾನೆ. ಖಂಡಿತವಾಗ್ಲೂ 3 ಜನ ತಪ್ಪದೆ ನಿನ್ನ ಮಗಳ ಮದುವೆಗೆ ಬಂದೇ ಬರ್ತೀವಿ, ಸರಿನಾ? ಸರಿ. ಅಲ್ಲ, ಈಗ ನೀವು 3 ಜನ ಸೇರ್ಕೊಂಡು ನನ್ನ ಮಗಳ ಮನೆಗೆ ಬರೋದಂತೂ ಬಹಳ ಸಂತೋಷ ಆತ್ರಿ. ಮತ್ತು ನಾನು ಸಿದ್ಧತೆ ಮಾಡೋದೈತ್ರಿ. ಆ ಗುಡಿಯಾಗ ಇಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಬೇಕಾಗೈತಿ, ಇನ್ನೂ ಶಾಮಿಯಾನ ಹಾಕೋದೈತಿ. ಅದಕ್ಕೆ ಬಹಳ ಕೆಲಸ ಅದಾವ್ರಿ. ಮತ್ತು ನಾನು ಅಷ್ಟು ಹೋಗಿ ಬರೋದೇನ್ರಿ? ಅಪ್ಪ, ಅಷ್ಟೇ ಮಾಡ್ರುದ್ರ, ಯಾರು ಬೇಡ ಅಂತಾರೆ? ಹೋಗಿ ಬರ್ತೀನಿ ರೀ ಅಪ್ಪರ. ಅಪ್ಪರ ನೆನಪಾತ್ ನೋಡ್ರಿ, ನಾಳೆ 9 ಗಂಟೆಗೆ ನೀವು ನಮ್ಮ ಮನೆಗೆ ಬಂದ್ಬಿಡ್ರಿ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬಿಡಲ್ರಿ ಮಗಳ ಕರ್ಕೊಂಡು. ಮತ್ತೆ ದಣರ ನಾನು ಕರೆಕ್ಟ್ ಬರಲಿಲ್ಲ ಅಂತ ಸಿಟ್ಟಾಗಿ ಬರೋದು ಬಿಟ್ಬಿಟ್ಟಿರಿ. ನಾನು ಅವಸರದಾಗ ಬಂದ್ರು ಸರಿ, ಬರ್ದಿದ್ರು ಸರಿ, ನೀವು ಮಾತ್ರ ತಪ್ಪದ ಬರ್ಬೇಕು ನೋಡ್ರಿ. ಸಣ್ಣ ದಣರ ನೀವು ಮಾತ್ರ ಯಾರು ತಪ್ಪಿಸೋದು ನೋಡ್ರಿ. ಖಂಡಿತ ಬರ್ಬೇಕು. ಮತ್ತೆ ಕರ್ಲಿಲ್ಲಪ್ಪ ರುದ್ರ ಅನ್ಬೇಡ್ರಿ. ಖಂಡಿತ ನನ್ನ ಮಗಳ ಮದುವೆಗೆ ಬರ್ರಿ. ಬರ್ತೀವಿ, ಖಂಡಿತವಾಗಿ ಬರ್ತೀವಿ. ಸರಿ ಸರಿ ರುದ್ರ, ಹೋಗಿ ಬಾ. ಅಷ್ಟೇ ಮಾಡು ಮಾದೇವಿ. ಪಾಪ ರುದ್ರ ಮಗಳ ಮದುವೆ ಮಾಡುವುದಕ್ಕಾಗಿ ಮನ ತುಂಬಿ ಒದ್ದಾಡುತ್ತಿದ್ದಾನೆ. ಮಕ್ಕಳ ಮದುವೆ ಎಂದರೆ ಎತ್ತವರಿಗೆ ಬರುಯಿದ್ದು. ಅದಕ್ಕಾಗಿ ಅರೆ ಮಾತಿನ ಬರದಲ್ಲಿ ಹಣ ಕೊಡುವುದೇ ಮರೆತು ಬಿಟ್ಟೆ. ಛೇ, ಅವನಾದರೂ ನೆನಪಿಸಬಾರದೆ. ಇರಲಿ, ನೀವು ತಾಯಿ ಮಗ ಸೇರಿ ಮನೆ ಕಡೆ ನಡೀರಿ, ನಾನೇ ಹೋಗಿ ಕೊಟ್ಟು ಬಂದರಾಯ್ತು. ನಿಮಗೆ ವಯಸ್ಸಾಯ್ತು, ಸುಮ್ಮನೆ ಯಾಕೆ ಓಡಾಡಿ ದಡು ಮಾಡ್ಕೊಳ್ತೀರಾ? ಹೇಗಿದ್ರು ನೋಡಿ, ನಿಮ್ಮ ಮಗ ಇಲ್ಲಿ ನಿಂತಿದ್ದಾನಲ್ಲ, ಅವನ ಕಡೆ ಹಣ ಕೊಟ್ಟು ಕಳಿಸಿ ಅವನೇ ಹೋಗಿ ಕೊಟ್ಟು ಬರ್ತಾನೆ. ಮಾದೇವಿ, ಅವನನ್ನೇಕೆ ಕಳಿಸಿಕೊಡುವೆ? ಅವನು ಎಲ್ಲಿದ್ದಾನೆ ಅಂತ ಕೊಟ್ಟು ಬರ್ತಾನೆ. ಅಪ್ಪಾಜಿ, ನನ್ನ ಕೈಯಲ್ಲಿ ಕೊಡಿ, ನಾನು ಕೊಟ್ಟು ಬರ್ತೀನಿ. ನೀವು ಬೇರೆ ಆಯಾಸಗೊಂಡಿದ್ದೀರಿ, ಮನೆಗೆ ನಡೀರಿ. ಅವನು ಎಲ್ಲಿದ್ದಾನಂತ ಕೊಟ್ಟು ಬರ್ತೀಯೋ ನೋಡು. ಇದ್ರೆ ಗುಡಿ ಹತ್ರ ಇರ್ತಾನ, ಇಲ್ಲ ಅಂದ್ರೆ ಮನೆಯಲ್ಲಿ ಇರ್ತಾನ. ಹೋಗಿ ಕೊಟ್ಟು 50,000 ರೂಪಾಯಿ ಅಂತ ಹೇಳಿ ಬರ್ತೀಯಾ? ಖಂಡಿತ ಅಪ್ಪಾಜಿ. ಸರಿ.
ನಾವು